ಅಪ್ಪ ಅಮ್ಮನ ಬದುಕು ಹೆಂಗೆ ಅಂದರೆ, ಈಗ ಕಳೆದ 6 ವರ್ಷದಿಂದ ಅಂತೂ ಅಪ್ಪ ಸ್ವಲ್ಪ ರಾಜಕೀಯವಾಗಿ ಹೊರಗಡೆ ಓಡಾಡೋದು ಕಡಿಮೆ. ಆಮೇಲೆ ಅಮ್ಮ ಇನ್ನೊಂದು ಏನಂದರೆ, ಅಪ್ಪನ ಊಟ ಆಗದೆ ಊಟ ಮಾಡ್ತಿರ್ಲಿಲ್ಲ. ಅವ್ರು ಬೆಂಗಳೂರಲ್ಲಿದ್ದರೆ ಟೂರ್ ಹೋಗಿದ್ರು, ಹಿಂದೆ ಎಲ್ಲ ಇದ್ದರು, ಆ ಫೆಸಿಲಿಟೀಸ್ ಇರಲಿಲ್ಲ. ಬಟ್ ಅವರು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು, ಆಮೇಲೆ ಅಡುಗೆ ಅವರೇ ಮಾಡೋರು. ನಮ್ಮಪ್ಪ ಅಪೋಸಿಷನ್ ಪಾರ್ಟಿ ಲೀಡ್ರ್ ಆಗಿದ್ದಾಗಲೂ ಅವರೇ ಅಡುಗೆ ಮಾಡೋರು. ಮನೆಗೆ ಬಂದವ್ರು ಹೋದವ್ರು ನೋಡ್ಕೊಳ್ಳೋರು. ಆಮೇಲೆ ಅವ್ರು ಪೂಜೆ ಪುರಸ್ಕಾರ ಮುಗಿಸ್ಕೊಂಡು ಊಟ ಮಾಡ್ತಾಯಿದ್ವಿ. ಎಷ್ಟೇ ಹೊತ್ತಾದರೂ ಅವ್ರು ಪೂಜೆ ಮಾಡದೆ ಅವ್ರು ಊಟನೇ ಮಾಡ್ತಿರ್ಲಿಲ್ಲ ಅವರು. ಆಮೇಲೆ ಅಪ್ಪಂದು ಊಟ ಆಗಿದೆ ಅಂತ ಮನಸ್ಸಿಗೆ ಅನಿಸಿದ್ರೆ ಹೊರಗಡೆ ಹೋದಾಗ ಅವ್ರು ಊಟ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳ ಸುಮಾರು ಹಲವಾರು ವರ್ಷಗಳಿಂದ ಅವರಿಬ್ಬರು ಒಟ್ಟಿಗೆ ಊಟ ಮಾಡೋ ಅಭ್ಯಾಸ. ಸೊ ಅಮ್ಮ ಪೂಜೆ ಮುಗಿಸೋ ತನಕ ಅಪ್ಪ ಕಾಯೋರು. ಅಪ್ಪ ಅಂದರೆ ಬೆಳಗ್ಗೆ ತಿಂಡಿ ತಿನ್ನೋರು, ಅಮ್ಮ ತಿಂಡಿ ತಿಂತಿರಲಿಲ್ಲ. ಪೂಜೆ ಮುಗಿಯೋ ತನಕ ಅವ್ರು ಯಾವುದೇ ಕಾರಣಕ್ಕೂ ತಿಂಡಿ ತಿಂತಿರಲಿಲ್ಲ, ಒಟ್ಟಿಗೆ ಊಟ ಮಾಡೋರು. ಸೊ ಅಪ್ಪನೂ ಕಾಯೋರು ಅಮ್ಮಂದು ಊಟ ಆಗೋ ತನಕ, ಪೂಜೆ ಆಗೋ ತನಕ ಇಬ್ಬರು ಒಟ್ಟಿಗೆ ಊಟ. ಮತ್ತು ಸಾಯಂಕಾಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಿಂಗೆ ನಮ್ಮ ರಾಮಾಯಣ ಮಹಾಭಾರತನೋ ಶಿವಂದೋ ಯಾವ್ದಾದ್ರು ಈ ಸೀರಿಯಲ್ಗಳು ಇಂಥವು ನೋಡ್ಕೊಂಡು ಒಟ್ಟಿಗೆ ಕೂತ್ಕೊಳ್ಳೋರು. ಆಮೇಲೆ ಒಂದು 6 ಗಂಟೆ ಮೇಲೆ ಅಮ್ಮ ಮತ್ತೆ ದೇವ್ರ ಮನೆಗೆ ಹೋಗೋರು. ಮತ್ತು ದೇವ್ರ ಪೂಜೆ ಒಂದು 8-8:30 ತನಕ ಮಾಡೋರು. ಆಮೇಲೆ ಇಬ್ಬರು ಒಟ್ಟಿಗೆ ಊಟ ಮಾಡೋರು. ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿನಲ್ಲಿದೆ ನೋಡೋರು. ಆಮೇಲೆ ನಿದ್ದೆ ಮಾಡೋರು. ಮೇಡಮ್, ಅದೇ ಈಗ 2001ರಲ್ಲಿ ಅವ್ರ ಮೇಲೆ ಒಂದು ಆ್ಯಸಿಡ್ ಅಟ್ಯಾಕ್ ಆಗುತ್ತೆ. ಆ ಟೈಮಲ್ಲಿ ಕನ್ನಡಿಗೆ ಚಾಲೆಂಜ್ ಹಾಕಿ ಮನೆಗೆ ಬಂದಿದ್ರಂತಲ್ಲ ಮ್ಯಾಮ್, ಆ ಘಟನೆ ಬಗ್ಗೆ ಹೇಳೋದಾದರೆ? ಆ ಘಟನೆ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ನಮ್ಮಮ್ಮ ಒಂದು ದಿಟ್ಟ ಹೆಣ್ಣು ಅಂತ ಹೇಳ್ತೀನಿ. ಅವರು ಒಬ್ಬ ಹಳ್ಳಿಯಿಂದ ಬಂದ ಸಾಮಾನ್ಯವಾದ, ಅಂದರೆ LS ತನಕ ಓದಿದ್ರು, ಬಟ್ ಪ್ರಾಪಂಚಿಕವಾದ ಯಾವುದೇ ಒಂದು ಇದು ಅವ್ರಿಗಿರಲಿಲ್ಲ. 4 ಗೋಡೆಗಳ ಮಧ್ಯೆ ತನ್ನದು ತನ್ನ ಸಂಸಾರ ಅಂತಿದ್ದಂಥ ವ್ಯಕ್ತಿಗೆ ಆ ಶಿವ, ಅದು ಅವ್ರು ನಂಬಿದ ಶಿವನ ಮುಂದೆನೇ ಅವ್ರಿಗೆ ಆ್ಯಸಿಡ್ ಅಟ್ಯಾಕ್ ಆದಾಗ ನಾವು ಇಡೀ ಫ್ಯಾಮಿಲಿ ಕುಗ್ಗೊಟ್ಟೋಗಿದ್ವಿ. ಯಾಕೆಂದರೆ ಡಾಕ್ಟರ್ಸ್ ಎಲ್ಲ 95% ನಮ್ಮಮ್ಮ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಸೊ ಎಲ್ರಿಗೂ ಡೌಟ್ ಇತ್ತು, ಯಾವುದೋ ಮೂಲೆಯಲ್ಲಿ ಎಲ್ಲ ಅಮ್ಮನ ಕಳ್ಕೊಂಬಿಡ್ತೀವೋ ಅನ್ನೋ ಒಂದು ಎಲ್ರಿಗೂ ಆತಂಕ ಇತ್ತು ಮನೆಯಲ್ಲಿ. ದೈವದ ಕೃಪೆನೋ ಅಥವಾ ನನ್ನಮ್ಮನ ಪೂಜಾ ಫಲನೋ ಅಂತೂ ನಮ್ಮಮ್ಮ ಸರ್ವೈವ್ ಆಗಿ ಬಂದರು. ನಮಗೆ ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ತುಂಬ ಭಯ. ಯಾಕೆಂದರೆ ಎಲ್ಲಿ ಕನ್ನಡಿನಲ್ಲಿ ತನ್ನ ಮುಖ ನೋಡಿಬಿಟ್ಟು ಅಮ್ಮ ಎಲ್ಲಿ ಮತ್ತೆ ಮೆಂಟಲಿ ಎಲ್ಲಿ ಇದಾಗ್ಬಿಡ್ತಾರೋ ಅನ್ನೋ ಆತಂಕ ಎಲ್ರಿಗೂ ಮನೆ ಮಂದಿಗಿತ್ತು. ನಾವೆಲ್ಲ ಕಡೆ ಬೇರೆಯವ್ರಿಗೆ ಪೇಪರ್ ಹಾಕ್ಕೊಂಬಂದ್ಬಿಟ್ವಿ, ಯಾರೂ ನೋಡೋದೇ ಬೇಡ ಅಂತ. ನಮ್ಮಮ್ಮ ಮನೆಗೆ ಬಂದರು, ಒಂದು ದಿವಸ ಸುಮ್ಮನೆ ಇದ್ದರು. ನಾವೇ ಸ್ನಾನ ಮಾಡಿಸ್ಬೇಕಿತ್ತು ಎಲ್ಲ. ಸ್ಟಿಲ್ ಅವರು ಫುಲ್ ಕಂಪ್ಲೀಟ್ ಆಗಿದ್ದಾಗಿರಲಿಲ್ಲ. ಕೇಳಿದ್ರು, ಯಾತಕ್ಕೆ ಮಿರರ್ಗೆಲ್ಲ ಕನ್ನಡ ಇದು ಹಾಕಿದ್ದೀರಾ? ನನಗೆ ಗೊತ್ತು ನಿಮ್ಮ ಏನು ಅಂದರೆ ನನ್ನ ಮುಖ ನೋಡ್ಕೊಂಡು ನಾನು ಕುಗ್ಗಿ ಹೋಗ್ತೀನಿ ಅನ್ನೋ ಭಾವನೆ ಅಲ್ವಾ. ಕೇಳಿದ್ರು ಅವರೇ ಡೈರೆಕ್ಟಾಗಿ ಕೇಳಿದ್ರು, ಕುಗ್ಗಿ ಹೋಗ್ತೀನಿ ಅಂತ ಡೌಟ್ ಇದೆಯಲ್ಲ ನಿಮ್ಮೆಲ್ರಿಗೂ? ಖಂಡಿತ ನಾನು ಯಾವುದೇ ರೀತಿಯಾಗೂ ಕುಗ್ಗಿ ಹೋಗಲ್ಲ. ನಾನು ಮಾನಸಿಕವಾಗಿ ಸಿದ್ಧ ಆಗಿಬಿಟ್ಟಿದ್ದೀನಿ. ನನ್ನ ರೂಪ ಏನೇ ಇದ್ರೂ ನನ್ನ ಗಂಡ ನನ್ನ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ನಾನು ಜೀವನ ಮಾಡ್ತೀನಿ. ದೇವ್ರು ನನ್ನೊಂದು ಪರೀಕ್ಷೆ ಮಾಡಿದ್ದಾನೆ. ನಾನು ಆಯಿತು, ಆ ಪರೀಕ್ಷೆನಲ್ಲಿ ನನಗೆ ಬರ್ತಿದ್ದೀನಿ. ನಾನು ಯಾವುದೇ ರೀತಿಯಾಗಿ ಮಾನಸಿಕವಾಗಿ ನಾನು ಯಾವುದೂ ಇದು ಮಾಡ್ಕೊಳ್ಳಲ್ಲ. ಎಲ್ಲ ಮಿರರ್ದು ಪೇಪರ್ ತೆಗೆದುಬಿಡಿ ಅಂಥೇಳಿ ತೆಗೆಸ್ಬಿಟ್ಟು, ಯಾಕೆಂದ್ರೆ ನಾನು ಹೇಳೋದು, ಇವತ್ತು ಒಂದು ಸಣ್ಣ ಇದನ್ನು ಕೂಡ ಸಮಸ್ಯೆಗಳು ಬಂದರೂ ಈಗಿನ ಜನ್ರೇಷನ್ವ್ರಿಗೆ ಅದು ಎದುರಿಸೋಂಥ ಧೈರ್ಯನೇ ಇಲ್ಲ. ಇದು ಡಿಪ್ರೆಷನ್ಗೆ ಹೋಗ್ತಾರೆ, ಇಲ್ಲ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಆದರೆ ನನ್ನಮ್ಮ ಅವತ್ತು ಅಂಥ ಒಂದು ಇದನ್ನು ಅವರು ಧೈರ್ಯವಾಗಿ ಗೆದ್ದು, ಆಮೇಲೆ ಮದುವೆಗಳಿಗೂ ಅಷ್ಟೇ ಅವ್ರು ಆರಾಮಾಗಿ ಹೋಗೋರು. ಹೊರಗಡೆ ಇದು ಮಾಡೋಕ್ಕೆ ನಮಗೆ ಒಂದೊಂದು ಸತಿ ಪಾಪ ಅಮ್ಮ ನೋಡಿದಾಗ ನಮಗೆ ಬೇಜಾರಾಗೋದು. ಯಾತಕ್ಕೆ ಬೇಜಾರು ಮಾಡ್ಕೋತೀರಾ? ನನ್ನ ಮನಸ್ಸಲ್ಲಿ ಯಾವುದೂ ಅದಿಲ್ಲ. ನಾನು ಯಾವುದೇ ರೀತಿಯಾದ ಅಪರಾಧ ಮಾಡಿದ್ದೀನಿ ಅನ್ನೋ ಭಾವನೆನೂ ಇಲ್ಲ. ನಾನು ನಿಷ್ಕಲ್ಮಶವಾಗಿದ್ದೀನಿ. ನನ್ನ ರೂಪ ಹೊರಗಡೆದೇನಿದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ಏನು ಮಾತಾಡಿದ್ರು ಮಾತಾಡ್ಕೊಳ್ಳಿ ಅಂತ ಬದುಕಿನ ಧೈರ್ಯವಾಗಿ ಎದುರಿಸಿ, ತನ್ನ ಮಾಮೂಲಿಂದ ಏನು ದೇವಸ್ಥಾನಕ್ಕೆ ಹೋಗೋದಾಗಲಿ, ಮದುವೆಗಳಿಗೆ ಹೋಗೋದಾಗಲಿ, ತಮ್ಮ ಏನು ದಿನನಿತ್ಯ ತಾವು ಮಾಡ್ತಿದ್ದ ಎಲ್ಲ ಕಾರ್ಯದಲ್ಲೂ ಮತ್ತೆ ತೊಡಗಿಸ್ಕೊಂಡ್ರು ಅವರು. ಅಷ್ಟಲ್ಲ ಮೇಡಮ್, ಅದ್ರ ಜೊತೆಗೆ ಅಟ್ಯಾಕ್ ಮಾಡಿದ ವ್ಯಕ್ತಿನೂ ಕೂಡ ಕ್ಷಮಿಸಿದ್ರು ಅಂತ ಹೇಳಿದ್ರೆ ಇದು ಯಾರಾದರೂ ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಅದು ಕೂಡ ಒಂದು ಹೆಣ್ಮಕ್ಳು ಅಂದರೆ ಸೌಂದರ್ಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಫೇಸಿಗೆ ಅರ್ಧ ಫೇಸೇ ಹೋಗ್ಬಿಟ್ಟಿದೆ. ಆ ಟೈಮಲ್ಲೂ ಕೂಡ ಯಾರಾತ ನರಕ ಅನುಭವಿಸೋಕೆ ಮಾಡಿದನೋ ಆತನನ್ನೇ ಕ್ಷಮಿಸಿದಾನೆ ಅಂದರೆ ಕ್ಷಮೆಯಾದರಿತ್ರಿ ಅಂತ ಜನ ಹೇಳೋದ್ರಲ್ಲಿ ತಪ್ಪಿಲ್ಲ. ಖಂಡಿತವಾಗಿ ಅದರಲ್ಲಿ ಹೇಳ್ಬೋದು, ಕ್ಷಮೆಯಾದರಿತ್ರಿ. ನಾನೀಗ ಹಳೆಯ 30-25 ವರ್ಷ ಹಿಂದಿನ ಹಳೆ ಕಥೆಗಳು ಯಾತಕ್ಕೆ ಅಂದರೆ ಇದು
ಆಗಿದ್ದ ಘಟನೆ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾವ ವ್ಯಕ್ತಿ ನಮ್ಮ ಅಮ್ಮಂಗೆ ಹಾಕಿದ್ರೋ ಅದೇ ವ್ಯಕ್ತಿ ಹೆಂಡತಿ ಮದುವೆ ಆದಿ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಅಮ್ಮನ ನೋಡೋಕ್ಕೆ ಅಂತಲೇ ಬಂದರು. ನಾನು ಹಿಂಗೆ ಮೇಲ್ಗಡೆ ನನ್ನ ಮನೆಯಲ್ಲಿ ಮೇಲ್ಗಡೆ ರೂಮಲ್ಲಿದ್ದೆ. ಸಾಯಂಕಾಲ ನಮ್ಮಮ್ಮ ನಮ್ಮ ಕೆಲಸದವ್ರ ಕೈಲಿ ಅಕ್ಕನ ಕರೆದು ಬರೋಗು ಅಂತ ಕಳಿಸಿದ್ರು. ಅಕ್ಕ ಅಮ್ಮ ಕರಿತಾರೆ ಬನ್ನಿ ಕೆಳಗಡೆ ಹೋದೆ ಏನು ಅಂತ. ಆ ಹುಡುಗನ ಹೆಂಡತಿಗೆ ನಮ್ಮಮ್ಮ ತಿಂಡಿ ಕಾಫಿ ಎಲ್ಲ ಕೊಟ್ಬಿಟ್ಟು ಅವರೇ ಉಪಚರಿಸ್ತಾ ಇದ್ದಾರೆ. ನಂಗೆ ಫಸ್ಟು ಗೊತ್ತಾಗಲಿಲ್ಲ. ಆಮೇಲೆ ಒಳಗಡೆ ಬಂದ್ಬಿಟ್ಟು ನಾನು ಕೇಳಿದ್ರು, ಏನಿಲ್ಲ ಅಮ್ಮ ನೀನು ಯಾಕೆ ಕರೆದೆ ಅಂದರೆ, ಮದುವೆ ಆದ ಹೊಸ ಹುಡುಗಿ ಬಂದಿದ್ದಾಳೆ, ಅವಳು ಕುಂಕುಮ ಕೊಡಬೇಕು, ಒಂದು ಸೀರೆ ಕೊಟ್ಬಿಡ್ತೀಯಾ ನನಗೆ ಅಂದರು. ಇದೆಯಾ ಅಂತ. ಅಮ್ಮ ಯಾರ ಹುಡುಗಿ ಹಿಂದೆ, ಯಾಕೆ ನಾನು ಮದುವೆಗೆ ನಾವು ಹೋಗಿರಲಿಲ್ಲ ಆ ಮದುವೆಗೆ. ಹೀಗೆ ಅಂದರು. ಅಮ್ಮ ನಿಮ್ಗೇನಮ್ಮ ಇದು ಕುಂಕುಮ ಕೊಡಬೇಕು ಸೀರೆ ಕೊಡು. ಆ ಮೈಂಡ್ಸೆಟ್ ನನಗೂ ಬರಲ್ಲ, ಖಂಡಿತ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅಷ್ಟು ನೋವು ಅನುಭವಿಸಿದಾಗ ಅಂಥ ವ್ಯಕ್ತಿ ಬಂದಾಗಲೇ ನಮ್ಮ ಮನ್ಸಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಇವರೇ ತೊಗೊಂಡೋಗಿ ಅವಳಿಗೆ ಅವ್ರಿಗೆ ಕಾಫಿ ತಿಂಡಿ ಎಲ್ಲ ಕೊಟ್ಬಿಟ್ಟು ನಾನು ಕುಂಕುಮ ಕೊಡಬೇಕು ಸೀರೆ ಕೊಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಆ ಭಾವನೆ ಬರುತ್ತೆ ಹೇಳಿ. ಕಷ್ಟ ಕೊಟ್ಟರು. ನಾನು ಆಮೇಲೆ ಆಯಿತು ಅಮ್ಮನ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಒಂದು ಸೀರೆ ತೊಗೊಂಡೋಗಿ ಕೊಟ್ಟರೆ ಅವರೇ ಕುಂಕುಮನೂ ಕೊಟ್ಬಿಟ್ಟು ಕಳಿಸ್ಕೊಟ್ರು. ಸೊ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, ಅವ್ರಿಗೆ ಬದುಕಲ್ಲಿ ಒಂದೇ, ಯಾರು ತಪ್ಪು ಮಾಡಿದ್ರು ಕ್ಷಮಿಸೋ ಅನ್ನೋ ಮನೋಭಾವ ಒಂದಿತ್ತು. ಆಮೇಲೆ ಅಪ್ಪನ ಮನ್ಸಿಗೆ ನೋವು ಮಾಡಬಾರ್ದು ತುಂಬ ಇತ್ತು ಅವ್ರಿಗೆ. ಅವರು ಒಂಥರ ಇಲ್ಲ ನನ್ನ ಗಂಡನ ಏಕೆಂದರೆ ನಾನೇನೋ ಮಾಡೋದು ನನ್ನ ಗಂಡನ ಮನ್ಸಿಗೆ ನೋವಾಗುತ್ತೇನೋ ಅನ್ನೋದು ಒಂದಿತ್ತು. ಆಮೇಲೆ ಮನುಷ್ಯ ತಪ್ಪು ಮಾಡ್ತಾನಪ್ಪ, ತಪ್ಪು ಮಾಡಿದ್ದೀನಿ ತಿದ್ಕೊಳ್ಳೋ ಅಂಥ ಭಾವನೆ ಅವ್ರಿಗಿರಬೇಕಷ್ಟೇ. ಅದು ನಮ್ಗೆ ಹೇಳೋರು ತಿದ್ಕೋಬೇಕಷ್ಟೇ. ತಪ್ಪು ಮಾಡಿದ್ದೀನಿ ಅವ್ನು ಮಾಡ್ದ ಅಂತ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ, ತಿದ್ಕೊಳ್ಳೋಕೆ ಅವಕಾಶ ಕೊಡಬೇಕು ಅವ್ರಿಗೆ ಅಂತ ಹೇಳೋರು. ಆ ಒಂದು ದಿಟ್ಟತನ ಈಗಿನ ಜನ್ರೇಷನವರು ಖಂಡಿತ ಕಷ್ಟ. ನಾನು ಹೇಳ್ತೀನಿ ಅವ್ರ ಮಗಳಾದ ನನಗೆ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಅದು ಕಷ್ಟ.